ಸರಿ, ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಇಡೀ ಜಗತ್ತನ್ನೇ ಒಮ್ಮೆ ಬೆಚ್ಚಿ ಬೀಳಿಸಿದ ಒಂದು ಕತೆ ಬಗ್ಗೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಕತೆ ಅಷ್ಟೇ ಅಲ್ಲ, ಬದಲಿಗೆ ಹಣ, ಅಧಿಕಾರ ಮತ್ತೆ ರಹಸ್ಯಗಳು ಇವೆಲ್ಲ ಸೇರಿ ನ್ಯಾಯವನ್ನೇ ಹೇಗೆಲ್ಲ ಬಗ್ಗಿಸಬಲ್ಲವೋ ಅನ್ನೋದರ ಒಂದು ಕರಾಳ ಮುಖ. ಹಾಗಿದ್ರೆ ಈ ಕಥೆ ಶುರುವಾಗೋದೇ ಇತ್ತೀಚೆಗೆ ರಿಲೀಸ್ ಆದ ಸಾವಿರಾರು ಡಾಕ್ಯುಮೆಂಟ್ಸಿಂದ. ಎಷ್ಟು ಗೊತ್ತಾ? ಬರೋಬ್ಬರಿ 30 ಲಕ್ಷ ಪುಟಗಳ ಸಾಕ್ಷಿ. ಅಷ್ಟಕ್ಕೆ ಮುಗಿಲಿಲ್ಲ, ಇದರ ಜೊತೆಗೆ 1,80,000 ಫೋಟೋಗಳು. ಯೋಚನೆ ಮಾಡಿ, ಒಂದೊಂದು ಫೋಟೋದಲ್ಲೂ ಎಂತೆಂಥ ಸತ್ಯಗಳು ಅಡಗಿರಬೇಡು. ಇನ್ನೂ ಇದೆ 2,000 ವಿಡಿಯೋಗಳು. ಇಷ್ಟೊಂದು ರೆಕಾರ್ಡ್ ಮಾಡಿಟ್ಟಿರೋ ಸಾಕ್ಷ್ಯ ನೋಡಿದ್ರೇ ಗೊತ್ತಾಗತ್ತೆ ಇದೆಲ್ಲ ಆಕಸ್ಮಿಕವಾಗಿ ನಡೆದಿದ್ದಲ್ಲ, ಬದಲಿಗೆ ತುಂಬಾನೇ ಪ್ಲಾನ್ ಮಾಡಿ ವ್ಯವಸ್ಥಿತವಾಗಿ ನಡೆಸಿದ ಒಂದು ದೊಡ್ಡ ಆಪರೇಷನ್ ಅಂತ. ಹಾಗಾದ್ರೆ ಇಷ್ಟೆಲ್ಲ ಮಾಡಿದ ಆ ವ್ಯಕ್ತಿ ಯಾರು? ಯಾವುದೇ ದೊಡ್ಡ ಬ್ಯಾಕ್ಗ್ರೌಂಡ್ ಇರಲಿಲ್ಲ, ದುಡ್ಡಿನ ಹಿನ್ನೆಲೆನೂ ಇರಲಿಲ್ಲ. ಆದ್ರೂ ಇಂಥ ಒಂದು ಸಾಮ್ರಾಜ್ಯವನ್ನೇ ಕಟ್ಟಿದ್ನಲ್ಲ, ಅದು ಹೇಗೆ? ಅವನ ಜರ್ನಿ ಎಲ್ಲಿಂದ ಶುರುವಾಯಿತು? ಅವನ ಜರ್ನಿ ಶುರುವಾಗಿದ್ದು ಬಿಲಿಯನೇರ್ಗಳ ಪ್ರಪಂಚದಲ್ಲಲ್ಲ, ಬದಲಿಗೆ ನಾವು ಯಾರೂ ಊಹಿಸದ ಒಂದು ಜಾಗದಲ್ಲಿ, ಒಂದು ಶಾಲೆಯ ಕ್ಲಾಸ್ರೂಮ್ನಲ್ಲಿ. ಹೌದು, ಒಬ್ಬ ಗಣಿತ ಟೀಚರ್ ಆಗಿದ್ದ ಈ ವ್ಯಕ್ತಿ ಅಲ್ಲಿಂದ ಸೀದಾ ವಾಲ್ ಸ್ಟ್ರೀಟ್ ಫೈನಾನ್ಸ್ ಜಗತ್ತಿಗೆ ಕಾಲಿಡ್ತಾನೆ. ನಂತರ ದೇಶದ ಅತಿ ಶ್ರೀಮಂತರನ್ನೇ ಟಾರ್ಗೆಟ್ ಮಾಡೋಕೆ ಶುರು ಮಾಡ್ತಾನೆ. ನೋಡಿ, ಎಪ್ಸ್ಟೀನ್ನದ್ದು 2 ಮುಖ. ಜಗತ್ತಿನ ಕಣ್ಣಿಗೆ ಆತ ಒಬ್ಬ ಫಿನಾನ್ಷಿಯಲ್ ಜೀನಿಯಸ್, ದೊಡ್ಡ ಲೋಕೋಪಕಾರಿ, ಪ್ರಭಾವಿಗಳಿಗೆಲ್ಲ ಸ್ನೇಹಿತ. ಆದ್ರೆ ತೆರೆಮರೆಯಲ್ಲಿ ನಡೀತಿದ್ದ ಕಥೆಯೇ ಬೇರೆ. ಐಷಾರಾಮಿ ಪಾರ್ಟಿಗಳನ್ನೇ ಒಂದು ಬಲೆಯಾಗಿ ಬಳಸಿ ಬ್ಲ್ಯಾಕ್ಮೇಲ್ ತಂತ್ರಗಳಿಂದ ಎಲ್ಲರನ್ನೂ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದ. ಆತನ ಈ ಕರಾಳ ಸಾಮ್ರಾಜ್ಯ ಇದೆಯಲ್ಲ, ಅದು ಬೇಗನೆ ಒಂದು ದೊಡ್ಡ ಕ್ರಿಮಿನಲ್ ನೆಟ್ವರ್ಕ್ ಆಗಿ ಬೆಳೀತು. ಈ ಇಡೀ ಆಟದ ಸೆಂಟರ್ ಪಾಯಿಂಟ್ ಅಂದ್ರೆ ಕೇಂದ್ರ ಬಿಂದು ಒಂದು ಖಾಸಗಿ ದ್ವೀಪವಾಗಿತ್ತು. ಅವನು ಅಲ್ಲಿ ಒಂದು ರೀತಿಯ ಫ್ಯಾಂಟಸಿ ಲೋಕವನ್ನೇ ಸೃಷ್ಟಿ ಮಾಡಿದ್ದ. ಅವನ ಪ್ರಭಾವಿ ಗೆಸ್ಟ್ಗಳ ಪ್ರತಿಯೊಂದು ಆಸೆ ಆಕಾಂಕ್ಷೆಗಳನ್ನ ಪೂರೈಸೋಕಂತಾನೆ ಡಿಸೈನ್ ಮಾಡಿದ ಒಂದು ಪ್ರೈವೇಟ್ ಪ್ಲೇಗ್ರೌಂಡ್ ಅದು. ಸೀಕ್ರೆಟ್ಗಾಗಿ ಭೂಗತ ಸುರಂಗಗಳು, ಎಲ್ಲೋ ಒಂದ್ಕಡೆ ನೀಲಿ ಮತ್ತು ಬಿಳಿ ಬಣ್ಣದ ಒಂದು ನಿಗೂಢವಾದ ದೇವಸ್ಥಾನ. ಇನ್ನು ಐಷಾರಾಮಕ್ಕಂತೂ ಕೊರತೆನೇ ಇರಲಿಲ್ಲ, ಅಲ್ಲಿ ಏನ್ ಬೇಕಾದ್ರೂ ಸಾಧ್ಯವಿತ್ತು. ಆದ್ರೆ ಎಲ್ಲವೂ ಪರಮರಹಸ್ಯ. ಇಷ್ಟೆಲ್ಲ ಆಪರೇಷನ್ ಒಬ್ಬನಿಂದ ನಡೆಸೋಕ್ಕಾಗಲ್ಲ ಅಲ್ವಾ? ಇಲ್ಲಿ ಬಲಿಪಶುಗಳನ್ನ ಅಂದ್ರೆ ಹುಡುಗಿಯರನ್ನ ಕರೆತರುವ ಕೆಲಸವನ್ನ ಮ್ಯಾನೇಜ್ ಮಾಡೋಕೆ ಒಬ್ಳು ಪ್ರಮುಖ ವ್ಯಕ್ತಿ ಇದ್ಲು. ಅವಳೇ ಗಿಸ್ಲೇನ್ ಮ್ಯಾಕ್ಸ್ವೆಲ್. ಈ ಹುಡುಗಿಯರನ್ನ ದ್ವೀಪಕ್ಕೆ ಕರ್ಕೊಂಡು ಬರೋ ಪ್ಲಾನ್ ಇದೆಯಲ್ಲ, ಅದು ತುಂಬಾನೇ ಕ್ರೂರವಾಗಿತ್ತು. ಫಸ್ಟ್, ಯಾರಿಗೆ ಹಣದ ಅವಶ್ಯಕತೆ ಇದೆಯೋ ಅಥವಾ ಫೇಮಸ್ ಆಗಬೇಕು ಅನ್ನೋ ಕನ್ಸು ಕಾಣ್ತಾ ಇರ್ತಾರೋ ಅಂತ ಚಿಕ್ಕ ವಯಸ್ಸಿನ ಹುಡುಗಿಯರನ್ನ ಗುರುತಿಸೋದು. ಆಮೇಲೆ ಅವ್ರಿಗೆ ಫ್ಯಾಷನ್, ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ಚಾನ್ಸ್ ಕೊಡಿಸ್ತೀವಿ ಅಂತ ಸುಳ್ಳು ಭರವಸೆಗಳನ್ನು ಕೊಡೋದು. ಅದನ್ನು ನಂಬುದವರನ್ನ ಪ್ರೈವೇಟ್ ಜೆಟ್ನಲ್ಲಿ ಆ ದ್ವೀಪಕ್ಕೆ ಕರ್ಕೊಂಡೋಗಿ ಡ್ರಗ್ಸ್ ಕೊಟ್ಟು ಮೈಂಡ್ ವಾಶ್ ಮಾಡಿ ಅಲ್ಲಿಗೆ ಬರೋ ಗೆಸ್ಟ್ಗಳಿಗಾಗಿ ಅವರನ್ನ ರೆಡಿ ಮಾಡಲಾಗ್ತಿತ್ತು. ಅಷ್ಟೇ ಯಾಕೆ, ಎಪ್ಸ್ಟೀನ್ ಜೊತೆ ಸಂಪರ್ಕ ಇತ್ತು ಅಂತ ಹೇಳಲಾಗುವ ಬಿಲ್ ಗೇಟ್ಸ್ ಅವರಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಅವನ ಜೊತೆ ಕಳೆದ ಸಮಯಕ್ಕೆ ನಾನು ಪಶ್ಚಾತ್ತಾಪ ಪಡ್ತೀನಿ ಅಂತ ಪಬ್ಲಿಕ್ ಆಗಿ ಹೇಳಿದ್ದಾರೆ. ಅಂದ್ರೆ ಯೋಚನೆ ಮಾಡಿ ಅವನ ಪ್ರಭಾವ ಎಷ್ಟರ ಮಟ್ಟಿಗಿತ್ತು ಅಂತೆ. ಆದ್ರೆ ಇಲ್ಲಿರೋ ದೊಡ್ಡ ಪ್ರಶ್ನೆ ಅಂದ್ರೆ, ಇಷ್ಟೆಲ್ಲ ವರ್ಷಗಟ್ಲೆ ನಡೀತಾ ಇದ್ರೂ ಅವನು ಕಾನೂನಿನ ಕೈಯಿಂದ ಹೇಗ ತಪ್ಸ್ಕೊಂಡ? ನಮ್ಮ ಸಿಸ್ಟಮಲ್ಲಿ ಎಡವಿತು. ಅವನ ಲೀಗಲ್ ಹಿಸ್ಟ್ರಿ ನೋಡಿದ್ರೆ ಬರೀ ನಿರಾಸೆನೇ ಕಾಣೋದು. 2005ರಲ್ಲಿ ಮೊದಲ ಕೇಸ್ ದಾಖಲಾಗ್ತದೆ, ಆದರೆ 2008ರಲ್ಲಿ ಒಂದು ಸೀಕ್ರೆಟ್ ಡೀಲ್ ಮಾಡಿಕೊಂಡು ತುಂಬಾನೇ ಸುಲಭವಾಗಿ ಪಾರಾಗ್ತಾನೆ. ಮತ್ತೆ 2018ರಲ್ಲಿ ಒಬ್ಬ ಜರ್ನಲಿಸ್ಟ್ ಇವನ ಬಗ್ಗೆ ಬರೆದ ಮೇಲೆ ಮತ್ತೆ ಅರೆಸ್ಟ್ ಆಗ್ತಾನೆ. ಆದರೆ 2019ರಲ್ಲಿ ವಿಚಾರಣೆ ಶುರುವಾಗೋ ಮೊದಲೇ ಜೈಲಲ್ಲೇ ಸತ್ತೋಗ್ತಾನೆ. ಒಂದಾದ್ಮೇಲೆ ಒಂದರಂತೆ ನ್ಯಾಯ ಕೈತಪ್ಪಿ ಹೋಗಿದ್ದೇ ಕಾಣುತ್ತೆ. ಆ ಸೀಕ್ರೆಟ್ ಡೀಲ್ ಇದೆಯಲ್ಲ, ಅದು ತಾನೇ ಇಲ್ಲಿ ಇರೋ ಅಸ್ಲಿ ಟ್ವಿಸ್ಟ್. ಆವಾಗ US ಅಟಾರ್ನಿ ಆಗಿದ್ದ ಅಲೆಕ್ಸಾಂಡರ್ ಅಕೋಸ್ಟಾ ಅವರೇ ಈ ಡೀಲ್ ಮಾಡಿಸಿದ್ದು. ವಿಚಿತ್ರ ಅಂದ್ರೆ, ಈ ಡೀಲ್ ನಡೆದಿದ್ದು ಕೋರ್ಟ್ನಲ್ಲಿ ಎಲ್ಲರ ಮುಂದೆ ಅಲ್ಲ, ಬದಲಿಗೆ ಮುಚ್ಚಿದ ಬಾಗಿಲಿನ ಹಿಂದೆ, ಸಂತ್ರಸ್ತರಿಗೆ ಒಂದು ಸಣ್ಣ ಸುಳಿವು ಕೂಡ ಕೊಡದೆ ಕಾನೂನನ್ನೇ ಬಗ್ಗಿಸಲಾಗಿತ್ತು. ಆ ಒಪ್ಪಂದದ ಪ್ರಕಾರ ಎಪ್ಸ್ಟೀನ್ಗೆ ಸಿಕ್ಕಿದ್ದು ಕೇವಲ 18 ತಿಂಗಳ ಜೈಲು ಶಿಕ್ಷೆ. ಅದು ಜೈಲಿನ ಒಂದು ಪ್ರೈವೇಟ್ ವಿಂಗ್ನಲ್ಲಿ. ಅಷ್ಟೇ ಅಲ್ಲ, ವಾರದಲ್ಲಿ 6 ದಿನ ಬೆಳಗ್ಗೆ ಜೈಲಿನಿಂದ ಹೊರಗೆ ಹೋಗಿ ತನ್ನ ಆಫೀಸ್ ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ಬೋದಿತ್ತು. ಇದನ್ನ ಶಿಕ್ಷೆ ಅನ್ನೋಕ್ಕಾಗತ್ತಾ ಅಥವಾ ಸೌಲಭ್ಯ ಅನ್ಬೇಕಾ? ಸರಿ, 2018ರಲ್ಲಿ ಅವನನ್ನ ಮತ್ತೆ ಅರೆಸ್ಟ್ ಮಾಡಿದಾಗ ಇಡೀ ಜಗತ್ತು ಅಂದ್ಕೊಂಡಿತ್ತು, ಈಗಾದ್ರೂ ನಿಜ ಹೊರಗರುತ್ತೆ ಅಂತ. ಆದರೆ ಕಥೆ ಮತ್ತೊಂದು ಭಯಾನಕ ತಿರುವು ಪಡೆದುಕೊಳ್ತು. ಅಧಿಕಾರಿಗಳು ಹೇಳೋ ಪ್ರಕಾರ ಇದೋ ಆತ್ಮಹತ್ಯೆ, ಬೆಡ್ಶೀಟ್ ಬಳಸಿ ನೇಣು ಹಾಕೊಂಡ ಅಂತ. ಆದ್ರೆ ಇಲ್ಲಿರೋ ಅನುಮಾನಗಳನ್ನ ನೋಡಿ. ಅವನ ಸೆಲ್ ಮೇಲಿದ್ದ CCTV ಕ್ಯಾಮೆರಾ ಅದೇ ಟೈಮಲ್ಲಿ ಕೆಟ್ಟೋಗಿತ್ತು. ಡ್ಯೂಟಿಯಲ್ಲಿದ್ದ 2 ಗಾರ್ಡ್ಗಳು ಮಲಗಿಬಿಟ್ಟಿದ್ರು.
ಆಮೇಲೆ ರೆಕಾರ್ಡ್ಸ್ನಲ್ಲೂ ಸುಳ್ಳು ಬರ್ದಿದ್ದೀವಿ ಅಂತ ಅವರೇ ಒಪ್ಕೊಂಡ್ರು. ಇಷ್ಟೆಲ್ಲ ಆದ್ಮೇಲೆ ಇದು ಆತ್ಮಹತ್ಯೆನಾ ಅಥವಾ ಪ್ಲಾನ್ ಮಾಡಿದ ಕೊಲೆನಾ ಅನ್ನೋ ಪ್ರಶ್ನೆ ಸಹಜವಾಗೇ ಬರುತ್ತೆ. ಹಾಗಾದ್ರೆ ಯೋಚನೆ ಮಾಡಬೇಕಾದ ವಿಷಯ ಅಂದ್ರೆ ಅವನ ಸಾವಿನಿಂದ ಯಾರಿಗೆಲ್ಲ ಲಾಭವಾಯಿತು, ಅವನ ಬಾಯಿ ಮುಚ್ಚಿದ್ರಿಂದ ಎಷ್ಟೊಂದು ದೊಡ್ಡ ದೊಡ್ಡ ಹೆಸರುಗಳು ಹೊರಗೆ ಬರೋದು ತಪ್ಪಿ ಹೋಯಿತು, ಅವನ ಜೊತೆಗಿದ್ದ ಅದೆಷ್ಟೋ ರಹಸ್ಯಗಳು ಅವನ ಜೊತೆಗೆ ಸಮಾಧಿಯಾದವು. ಸರಿ, ಎಪ್ಸ್ಟೀನ್ ಸತ್ತೋದ. ಹಾಗಿದ್ರೆ ಇವಾಗಿದೆಲ್ಲ ಯಾಕೆ ಮುಖ್ಯ? ಈ ಫೈಲ್ಸ್ ಎಲ್ಲ ಯಾಕೀಗ ಹೊರಗೆ ಬರ್ತಿದೆ? ಇದಕ್ಕೆ ಕಾರಣ US ಸರ್ಕಾರದ ಒಂದು ಹೊಸ ಕಾನೂನು, ಟ್ರಾನ್ಸ್ಪರೆನ್ಸಿ ಆಕ್ಟ್. ಈ ಕಾನೂನಿನ ಪ್ರಕಾರ ಹಳೆ ಮುಚ್ಚಿಟ್ಟಿದ್ದ ಕೋರ್ಟ್ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಈಗ ಪಬ್ಲಿಕ್ ಮಾಡಲೇಬೇಕು. ಹಾಗಾಗಿ ಇದು ಆಕಸ್ಮಿಕವಾಗಿ ಆಗಿದ್ದಲ್ಲ, ಬದಲಿಗೆ ಕಾನೂನಿನ ಪ್ರಕಾರವೇ ಈ ಫೈಲ್ಸ್ ಹೊರಬಂದಿವೆ. ಆದ್ರೆ ಎಲ್ಲರಿಗೂ ಕಾಡ್ತಿರೋ ಒಂದು ದೊಡ್ಡ ಪ್ರಶ್ನೆ ಇದೆ. ಈ ಫೈಲ್ಸ್ ರಿಲೀಸ್ ಆದ್ರೆ ತಮ್ಮ ಹೆಸರುಗಳೂ ಹೊರಗೆ ಬರುತ್ತೆ ಅಂತ ಇದ್ರಲ್ಲಿ ಭಾಗಿಯಾಗಿದ್ದ ಪ್ರಭಾವಿಗಳಿಗೆ ಗೊತ್ತಿರ್ಲಿಲ್ವಾ? ಗೊತ್ತಿದ್ರೂ ಯಾಕೆ ಸುಮ್ಮನೆ ಇದ್ರು? ಇದನ್ನ ತಡೆಯೋಕೆ ಅವರಿಂದ ಯಾಕಾಗ್ಲಿಲ್ಲ? ಅಥವಾ ಇದಕ್ಕಿಂತ ದೊಡ್ಡ ಶಕ್ತಿ ಯಾವುದಾದ್ರೂ ಕೆಲಸ ಮಾಡ್ತಿತ್ತಾ? ಇನ್ನೊಂದು ಥಿಯರಿ ಕೂಡ ಇದೆ. ಬೇರೆ ಯಾವುದೋ ಒಂದು ದೊಡ್ಡ ವಿಷಯದಿಂದ ಜನರ ಗಮನವನ್ನ ಬೇರೆಡೆ ಸೆಳೆಯೋದಕ್ಕೆ ಈ ಕಥೆಯನ್ನ ಈಗ ಮುನ್ನೆಲೆಗೆ ತರಲಾಗ್ತಿದೆಯಾ ಅಂತ. ಪ್ರಪಂಚದಲ್ಲಿ ಇಂಥ ದೊಡ್ಡ ಘಟನೆಗಳು ನಡೆದಾಗ ಅದರ ಟೈಮಿಂಗ್ ಬಗ್ಗೆ ಅನುಮಾನ ಬರೋದು ಸಹಜ ಅಲ್ವಾ? ಕೊನೆಗೆ ಹೇಳೋದಾದ್ರೆ ಈ ಎಪ್ಸ್ಟೀನ್ ಪ್ರಕರಣ ನಮ್ಗೆಲ್ಲರಿಗೂ ಒಂದು ಎಚ್ಚರಿಕೆಯ ಗಂಟೆ. ದುಡ್ಡು ಮತ್ತು ಅಧಿಕಾರ ಅನ್ನೋದು ಎಂಥ ಶಕ್ತಿಶಾಲಿ ಅಂದ್ರೆ ಅದು ನಮ್ಮನ್ನ ರಕ್ಷಿಸಬೇಕಾದ ಸಿಸ್ಟಮ್ಮನ್ನೇ ಬುಡಮೇಲು ಮಾಡಿ ಭ್ರಷ್ಟಗೊಳಿಸ್ಬಿಡ್ಬೋದು ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಹಾಗಿದ್ರೆ ಈ ಇಡೀ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಟ್ಹೋಗುತ್ತೆ. ಪ್ರಭಾವಿಗಳು ತಮಗೆ ಬೇಕಾದ ಹಾಗೆ ನಿಯಮಗಳನ್ನ ಬರೆದುಕೊಳ್ಳುವ ಈ ಜಗತ್ತಿನಲ್ಲಿ ಸಾಮಾನ್ಯರಿಗೆ ನಿಜವಾದ ನ್ಯಾಯ ಅನ್ನೋದು ಸಿಗೋಕೆ ಸಾಧ್ಯ ಇದೆಯಾ?